ಒಬ್ಬ ವ್ಯಕ್ತಿಯನ್ನು ಅಥವಾ ವ್ಯಕ್ತಿತ್ವವನ್ನು, ಅವರ ಸಾಧನೆಯನ್ನು ಕೇಂದ್ರವಾಗಿಟ್ಕೊಂಡು ಕನ್ನಡದಲ್ಲಿ ಹೆಚ್ಚಿನ ಪುಸ್ತಕಗಳು ಯಾರ ಬಗ್ಗೆ ಆದರೂ ಬಂದಿದೆ ಅಂದರೆ ಅದು ನನ್ನ ತಿಳಿವಿನ ಪ್ರಕಾರ ರಾಜ್ಕುಮಾರ್ ಬಗ್ಗೆ ಅಂತ ಅನಿಸುತ್ತೆ. ಅದು ಸಿನಿಮಾಕ್ಕೆ ಸಂಬಂಧಪಟ್ಟ ಹಾಗೆ ಒಬ್ಬ ನಾಯಕ ನಟನ ಬಗ್ಗೆ ಇಷ್ಟೊಂದು ಕೃತಿಗಳು, ಇಷ್ಟೊಂದು ಅಧ್ಯಯನ ಇಡೀ ದೇಶದಲ್ಲಿ ಎಲ್ಲೂ ಆದಂತಿಲ್ಲ. ಅದು ಆ ಥರದ ವ್ಯಕ್ತಿತ್ವ ರಾಜ್ಕುಮಾರ್ ಅವ್ರದ್ದು. ಬಹುಶಃ ಈ ಆಧುನಿಕ ಕರ್ನಾಟಕದಲ್ಲಿ ರಾಜ್ಕುಮಾರ್ ಅವರಂತೆ ಜನಸಮೂಹಕ್ಕೆ ಹತ್ತಿರವಾದ ಮತ್ತೊಂದು ವ್ಯಕ್ತಿತ್ವ ಇಲ್ಲ ಅಂತ ನನಗೆ ಅನಿಸುತ್ತೆ. ಅದನ್ನೇ ಮಂಜುನಾಥ ದೇವರು ತಮ್ಮ ಕೃತಿನಲ್ಲಿ ಕೂಡ ಮತ್ತೆ ಮತ್ತೆ ಸಾಬೀತು ಮಾಡಿದ್ದಾರೆ. ಅದು ಬಸವಣ್ಣ ಅವ್ರಿಗಾಗಲಿ, ಕುವೆಂಪು ಅವರಿಗಾಗಲಿ ಇದ್ದಂತಹ ಜಾತಿಯ ಅನುಕೂಲಗಳು, ಆರ್ಥಿಕ ಅನುಕೂಲಗಳು ರಾಜ್ಕುಮಾರ್ ಅವ್ರಿಗೆ ಇರಲಿಲ್ಲ. ಅದು ರಾಜ್ಕುಮಾರ್ ಅವ್ರಿಗೆ ಇನ್ನಷ್ಟು ಒಳ್ಳೆಯ ಪಾತ್ರಗಳು ದೊರಕಬಹುದಿತ್ತು ಅನ್ನುವಂಥ ಒಂದು ಆಶಾಭಾವವೇ ಹೊರತು ಅದು ವಾಸ್ತವ ಅಲ್ಲ ಅಂತಲೇ ನಾನು ಭಾವಿಸ್ತೇನೆ. ವೇದಿಕೆಯ ಮೇಲೆ ನನ್ನ ಇಷ್ಟದ ಲೇಖಕರು, ಕಾದಂಬರಿಕಾರ್ತಿ, ಕಲಾವಿದರು, ಪ್ರಕಾಶಕರು ಎಲ್ಲರೂ ಇದ್ದೀರಿ. ಸಭೆಯಲ್ಲಿ ನಿಮ್ಮನ್ನೆಲ್ಲ ನೋಡ್ತಾ ಇದ್ದರೆ ತಕ್ಷಣಕ್ಕೆ ನನಗೆ ಅನಿಸೋದು ಒಂದು ಬಡವರ ಮಕ್ಕಳ ಪ್ರತಿನಿಧಿಗಳು ಅಂತಲೇ ಅನ್ನಿಸ್ತಾ ಇದೆ. ಈ ಕಾರ್ಯಕ್ರಮದ ಒಂದು ಸಭಾಸದರನ್ನು ನೋಡಿದಾಗ ನಾನು ಈ ಕಾರ್ಯಕ್ರಮಕ್ಕೆ ಬರಬೇಕಾದ್ರೆ ಇಲ್ಲಿ ಗಾಂಧಿ ಭವನ ಇದೆಯಲ್ಲ ಇಲ್ಲಿ ಪಕ್ಕದಲ್ಲಿ, ಅದರ ಎದುರುಗಡೆ ಸಾಕಷ್ಟು ಒಂದು ಗುಂಪು ಸೇರಿತ್ತು. ಅಲ್ಲಿ ನಿರ್ಮಾಪಕರ ಸಂಘದ ಚುನಾವಣೆ ನಡೀತಾ ಇದೆ. ಬಹುಶಃ ಅಲ್ಲಿಯ ಚುನಾವಣೆಯಲ್ಲಿ ಇರುವಂತಹ ಅವರೆಲ್ಲರೂ ಸಿನಿಮಾಕ್ಕೆ ಸಂಬಂಧಪಟ್ಟಿರೋರೇ ಆಗಿರೋದ್ರಿಂದ ಅವರಲ್ಲಿ ಕೆಲವರಾದರೂ ಈ ಸಭೆಗೆ ಬರ್ಬೋದೇನೋ ಅಂತ ಅಂದ್ಕೊಂಡು ಬಂದೆ. ಅದು ಆದರೆ ಆ ಯಾವ ಮುಖಗಳು ಇಲ್ಲಿ ಕಾಣಿಸ್ತಾ ಇಲ್ಲ. ಇದು ನನಗೆ ಹೇಗೆ ಅನ್ನಿಸ್ತಾ ಇದೆ, ಒಂದು ರೀತಿಯ ಈ ಪುಸ್ತಕದ ಶೀರ್ಷಿಕೆಗೂ ಅದಕ್ಕೂ ಸಂಬಂಧ ಇದೆಯೇನೋ ಅಂತ ಚೆನ್ನಾಗಿ ಕಾಣಿಸ್ತಾ ಇದೆ. ಅಂದರೆ ನಿಜಕ್ಕೂ ರಾಜ್ಕುಮಾರ್ ಇವತ್ತು ಬೇಕಾಗಿರೋದು ಬಡವರಿಗೇನೆ. ಯಾರಿಗೆ ಬಡವರ ಬಗ್ಗೆ ಕಾಳಜಿ ಇದೆ ಅವ್ರಿಗೇ ರಾಜ್ಕುಮಾರ್ ಬೇಕಾಗಿರೋದು, ಉದ್ಯಮದವರಿಗಲ್ಲ ಅಂತ. ಉದ್ಯಮದವರಿಗಲ್ಲ ಅನ್ನೋ ಮಾತನ್ನು ನಾನೊಂದು ಅಡಿಗೆರೆ ಹೇಳ್ತಾ ಇದ್ದೇನೆ. ಯಾಕೆಂದರೆ ಕನ್ನಡ ಸಿನಿಮಾಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಸ್ಮೃತಿಗಳನ್ನು, ಮುಖ್ಯವಾಗಿ ಇತಿಹಾಸವನ್ನು ಇದುವರೆಗೂ ಉಳಿಸ್ಕೊಂಡು ಬಂದಿರೋವಂಥವರು ಪತ್ರಕರ್ತರೇ ಹೊರತು ಉದ್ಯಮದವರಲ್ಲ. ಅದು ಉದ್ಯಮದವರ ಬೆಂಬಲವನ್ನು ಕೂಡ ಕೊಟ್ಟಿರೋ ಉದಾಹರಣೆಗಳಿಲ್ಲ. ಅದು ನಾನು ಈ ಮಾತನ್ನು ಯಾಕೆ ಹೇಳ್ತಿದ್ದೇನೆ, ಈ ಪುಸ್ತಕವನ್ನು ಅಧ್ಯಯನ ಕೃತಿಯನ್ನು ಬರೆದಂತಹ ಮಂಜುನಾಥ್ ಅದ್ಯಾವರು ಕೂಡ ಪತ್ರಕರ್ತರೇ ಅನ್ನೋ ಕಾರಣಕ್ಕಾಗಿ ಈ ಸಂಗತಿಯನ್ನು ಇಲ್ಲಿ ಪ್ರಸ್ತಾಪಿಸ್ತಾ ಇದ್ದೇನೆ. ಕೊನೆಗೂ ಕನ್ನಡ ಸಿನಿಮಾದ ಇತಿಹಾಸ ಒಂದು ಮಟ್ಟಿಗೆ ಚಿಗುರಿದಂತೆ ಉಳಿದಿರುವಂಥದ್ದು ಹಂಪಿ ವಿಶ್ವವಿದ್ಯಾಲಯದ ಪ್ರಕಟಣೆಯ ಕರ್ನಾಟಕ ಚಲನಚಿತ್ರ ಇತಿಹಾಸದಿಂದ ಹಿಡಿದು ಬಡವರ ರಾಜ್ಕುಮಾರ್ದವರೆಗೆ ಉಳಿದಿರುವಂಥದ್ದು ಪತ್ರಕರ್ತರೇ ಅನ್ನುವಂಥದ್ದನ್ನು ನಾನು ಓರ್ವ ಪತ್ರಕರ್ತನಾಗಿ ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಸ್ನೇಹಿತರೆ, ಒಬ್ಬ ವ್ಯಕ್ತಿಯನ್ನು ಅಥವಾ ವ್ಯಕ್ತಿತ್ವವನ್ನು, ಅವರ ಸಾಧನೆಯನ್ನು ಕೇಂದ್ರವಾಗಿಟ್ಕೊಂಡು ಕನ್ನಡದಲ್ಲಿ ಹೆಚ್ಚಿನ ಪುಸ್ತಕಗಳು ಯಾರ ಬಗ್ಗೆ ಆದರೂ ಬಂದಿದೆ ಅಂದರೆ ಅದು ನನ್ನ ತಿಳಿವಿನ ಪ್ರಕಾರ ರಾಜ್ಕುಮಾರ್ ಬಗ್ಗೆ ಅಂತ ಅನಿಸುತ್ತೆ. ವಿಮರ್ಶೆಗಳು ಬಂದಿರ್ಬೋದು ಕೃತಿಗಳ ಬಗ್ಗೆ ಸಂಬಂಧಪಟ್ಟ ಹಾಗೆ, ಆದರೆ ವ್ಯಕ್ತಿ ಕೇಂದ್ರಿತ ಕೃತಿಗಳು, ವ್ಯಕ್ತಿಯ ಬದುಕನ್ನು ಧ್ಯಾನಿಸಿರುವಂತಹ ಕೃತಿಗಳು, ರಾಜ್ಕುಮಾರ್ ಅವರ ಬಗ್ಗೆ ಬಂದಿರುವಷ್ಟು ಕೃತಿಗಳು ಬಹುಶಃ ಕರ್ನಾಟಕ ಸಂದರ್ಭದಲ್ಲಿ ಮಾತ್ರ ಅಲ್ಲ, ಇಡೀ ಭಾರತದ ಸಂದರ್ಭದಲ್ಲಿ ಕೂಡ ಇಂಥ ವ್ಯಕ್ತಿತ್ವಗಳು ಅಪರೂಪ ಅಂತ ಅನಿಸುತ್ತೆ ನನಗೆ. ಅದು ಸಿನಿಮಾಕ್ಕೆ ಸಂಬಂಧಪಟ್ಟ ಹಾಗೆ ಒಬ್ಬ ನಾಯಕ ನಟನ ಬಗ್ಗೆ ಇಷ್ಟೊಂದು ಕೃತಿಗಳು, ಇಷ್ಟೊಂದು ಅಧ್ಯಯನ ಇಡೀ ದೇಶದಲ್ಲಿ ಎಲ್ಲೂ ಆದಂತಿಲ್ಲ. ಅದು ಆ ಥರದ ವ್ಯಕ್ತಿತ್ವ ರಾಜ್ಕುಮಾರ್ ಅವ್ರದ್ದು. ಅಂದರೆ ಇದು ರಾಜ್ಕುಮಾರ್ ಈ ಕರ್ನಾಟಕವನ್ನು ಎಷ್ಟರ ಮಟ್ಟಿಗೆ ಆವರಿಸ್ಕೊಂಡಿದ್ದಾರೆ ಅನ್ನೋದನ್ನು ಸೂಚಿಸುತ್ತೆ ಅಂತ ನನಗೆ ಅನಿಸುತ್ತೆ. ಅದು ಆದರೆ ದುರದೃಷ್ಟವಶಾತ್ ರಾಜ್ಕುಮಾರ್ ಅವರ ಬಗ್ಗೆ ಬಂದಿರುವಂತಹ ಸಾಹಿತ್ಯ ಇದೆಯಲ್ಲ, ಕೃತಿಗಳಿದೆಯಲ್ಲ, ಅವುಗಳಲ್ಲಿ ಬಹಳಷ್ಟು ಕೃತಿಗಳು ಆರಾಧನೆಯ ನೆಲೆಗಟ್ಟಿನಿಂದ ಹೊರಗಡೆ ಬಂದೇ ಇಲ್ಲ. ಅದು ರಾಜ್ಕುಮಾರ್ ಅವರನ್ನು ವಸ್ತುನಿಷ್ಠವಾಗಿ ನೋಡುವಂತಹದ್ದು, ಅವರ ಸಿನಿಮಾಗಳ ಸಾಧ್ಯತೆಗಳನ್ನು ಚರ್ಚೆ ಮಾಡುವಂತಹ ಅಧ್ಯಯನಗಳು ಕನ್ನಡದಲ್ಲಿ ತೀರಾ ಅಪರೂಪ. ಅದು ಬರ್ಗೂರು ರಾಮಚಂದ್ರಪ್ಪ ಅವರ ಜನಪದ ನಾಯಕ ರಾಜ್ಕುಮಾರ ಮತ್ತು ರುಕ್ಕೋಜಿಯವರ ಮಾಹಿತಿಗಳನ್ನು, ರಾಜ್ಕುಮಾರ್ ಬದುಕಿನ ಅಗಾಧ ಮಾಹಿತಿಗಳನ್ನು ಆಧರಿಸಿದಂತಹ ಸಂಪುಟಗಳು ಮತ್ತು ಪುಟ್ಟಸ್ವಾಮಿ ಅವರ ಕೆಲವು ಬರಹಗಳನ್ನು ಹೊರತುಪಡಿಸಿದರೆ ರಾಜ್ಕುಮಾರ್ ಅವರನ್ನು ವಸ್ತುನಿಷ್ಠವಾಗಿ ವಿಮರ್ಶಾತ್ಮಕವಾಗಿ ಅವರ ಕೊಡುಗೆಯನ್ನು ವಿಶ್ಲೇಷಣೆ ಮಾಡುವಂತಹ ಪುಸ್ತಕಗಳು ಕನ್ನಡದಲ್ಲಿ ಇಲ್ಲ. ಈ ನಿಟ್ಟಿನಲ್ಲಿ ಈ ಸಂಶೋಧನಾ ಕೃತಿ ಇದೆಯಲ್ಲ, ಇದು ರಾಜ್ಕುಮಾರ್ ಅವರ ಬಗ್ಗೆ ಮುಂದೆ ಆಗಬಹುದಾದ ಅನೇಕ ಅಧ್ಯಯನಗಳಿಗೆ ಒಂದು ರೀತಿಯ ಮುನ್ನುಡಿಯ ರೀತಿಯ ಕೃತಿ ಅಂತ ನಾನು ಭಾವಿಸ್ತೇನೆ. ಇದೊಂದು ಆರಂಭ ಬಿಂದು ಅಂತ ನಾನು ಭಾವಿಸ್ತೇನೆ. ಆ ಕಾರಣಕ್ಕೋಸ್ಕರ ಮಂಜುನಾಥ್ ಅದ್ಯ ಅವರಿಗೆ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತೇನೆ.
ಬಹುಶಃ ನನ್ನ ಮಾತುಗಳನ್ನು ಈ ಕೃತಿಯ ಶೀರ್ಷಿಕೆಯಿಂದನೇ ಆರಂಭಿಸ್ಬೋದು ಅಂತ ಅನಿಸುತ್ತೆ. ಬಡವರ ರಾಜ್ಕುಮಾರ್ ಅಂತ. ಇಲ್ಲೇನೇ ಒಂದು ವೈರುಧ್ಯ ಇದೆ. ರಾಜ್ಕುಮಾರ್ ಇಡೀ ನಾಡಿಗೆ ಸಂಬಂಧಿಸಿದವರಲ್ವಾ ಅದು. ಅವರು ಬಡವರಿಗೂ ಸೇರಿದವರು, ಶ್ರೀಮಂತರಿಗೂ ಸೇರಿದಂಥವರು, ಜಮೀನ್ದಾರರಿಗೂ ಸೇರಿದಂಥವರು, ಒಬ್ಬ ಬಡ ಕಾರ್ಮಿಕನಿಗೂ ಸೇರಿದಂಥವರು. ಇಂಥದ್ದೊಂದು ವ್ಯಕ್ತಿತ್ವವನ್ನು ಬಡವರ ರಾಜ್ಕುಮಾರ ಅಂತ ಕರೆದರೆ ರಾಜ್ಕುಮಾರ್ ವ್ಯಕ್ತಿತ್ವಕ್ಕೆ ಅಥವಾ ಸಾಧನೆಗೆ ಒಂದು ಚೌಕಟ್ಟು ಹಾಕಿದಂತೆ ಅಂತ ಅನಿಸುತ್ತಲ್ವ ಮೇಲ್ನೋಟಕ್ಕೆ ಅದು. ಆದರೆ ನಾನು ಈ ಶೀರ್ಷಿಕೆಯನ್ನು ಬೇರೆಯ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಿಕ್ಕೆ ಬಯಸ್ತೇನೆ. ಈ ಶೀರ್ಷಿಕೆಯ ಹಿಂದೆ ಒಂದು ತುಂಬ ಪ್ರಜ್ಞಾಪೂರ್ವಕವಾದ ಒಂದು ರಾಜಕೀಯ ಉದ್ದೇಶ ಮತ್ತು ಒಂದು ಸಾಮಾಜಿಕ ಉದ್ದೇಶ ತೀರ್ಮಾನ ಇದೆ ಅಂತ ನಾನು ಭಾವಿಸ್ತೇನೆ. ಅದು ಒಂದು ಸಂಗತಿಯನ್ನು ನಾವು ಗಮನಿಸಬೇಕು. ಅದು ಉದಾಹರಣೆಗೆ ಈ ಬಡವರ ರಾಜಕುಮಾರ ಅನ್ನುವ ಶೀರ್ಷಿಕೆ ಶ್ರೀಮಂತರ ರಾಜಕುಮಾರ ಅಂತ ಇತ್ತು ಅಂತ ಅಂದ್ಕೊಳ್ಳಿ ಒಂದು ಕ್ಷಣಕ್ಕೆ. ಅದು ಶ್ರೀಮಂತರ ರಾಜಕುಮಾರ ಯಾವತ್ತಿಗೂ ಕೂಡ ಬಡವರ ಕೇರಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ವಾಸ್ತವವನ್ನು ನಾವು ಗಮನಿಸಬೇಕು. ಆದರೆ ಬಡವರ ರಾಜಕುಮಾರ ಕೇರಿಗೆ ಸಹಜವಾಗಿ ಹೋಗೋ ಸಾಧ್ಯತೆ ಇದೆ ಊರು ಕೇರಿಗಳಿಗೆ. ಅದೇ ಕಾಲಕ್ಕೆ ಶ್ರೀಮಂತರ ಮನಸ್ಸುಗಳಿಗೆ ಕೂಡ ಸಲ್ಲಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು ನಿಟ್ಟಿನಲ್ಲಿ ಈ ಶೀರ್ಷಿಕೆ ಒಂದು ಅರ್ಥಪೂರ್ಣವಾದ ಧ್ವನಿಪೂರ್ಣವಾದ ಶೀರ್ಷಿಕೆ ಅಂತ ನಾನು ಭಾವಿಸ್ತೇನೆ. ಒಂದು ವೈರುಧ್ಯವನ್ನು ನಾವು ಗಮನಿಸಬೇಕು. ಅದು ರಾಜ್ಕುಮಾರ್ ಅವರ ಅನೇಕ ಸಿನಿಮಾಗಳು ಜಾತಿ ಶೋಷಣೆಯ ಸೂಕ್ಷ್ಮಗಳಿಗೆ ಸಂಬಂಧಪಟ್ಟಾಗೆ ಮಾತಾಡ್ತವೆ. ಅದು ಈ ಕೃತಿಯ ಅಧ್ಯಯನದ ಅತ್ಯಂತ ಮುಖ್ಯವಾದ ಭಾಗ ಕೂಡ ಅದು. ರಾಜ್ಕುಮಾರ್ ಅವರ ಯಾವ ಸಿನಿಮಾಗಳು ಜಾತಿ ದೌರ್ಜನ್ಯಗಳ ವಿರುದ್ಧ ಮಾತಾಡ್ತವೆ ಮತ್ತು ಒಂದು ಅತ್ಯಂತ ನಿರ್ಲಕ್ಷಿತ ಸಮುದಾಯ ಇದೆಯಲ್ಲ ಅವರ ಆತ್ಮಘನತೆಯ ಬಗ್ಗೆ ಆತ್ಮವಿಶ್ವಾಸವನ್ನು ತುಂಬುವ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದಾವೆ ಅನ್ನುವಂಥದ್ದನ್ನು ಈ ಕೃತಿ ಪ್ರಮುಖವಾಗಿ ಚರ್ಚೆ ಮಾಡುತ್ತೆ. ಅದು ಇಲ್ಲಿನ ವೈರುಧ್ಯ ಏನು ಅಂತ ಅಂದರೆ ರಾಜ್ಕುಮಾರ್ ಅವರ ಸಿನಿಮಾಗಳು ಯಾವುದನ್ನು ವಿರೋಧಿಸ್ತಾರೆ. ಆ ಶೋಷಣೆಯ ಭಾಗ ಆಗಿರುವಂತಹ ಸಿರಿವಂತರಿದ್ದಾರಲ್ಲ ಅಥವಾ ಜಮೀನ್ದಾರರಿದ್ದಾರಲ್ಲ ಅವರು ಕೂಡ ರಾಜ್ಕುಮಾರ್ ಅವರನ್ನು ಪ್ರೀತಿಸ್ತಾ ಇದ್ದರು ಅಂತ. ಇದು ಕರ್ನಾಟಕದ ಒಂದು ಸಾಂಸ್ಕೃತಿಕ ಚರಿತ್ರೆಯಲ್ಲಿ ಒಂದು ವಿಶೇಷವಾದ ಸಂಗತಿ ಅಂತ ನನಗೆ ಅನಿಸುತ್ತೆ. ಇವತ್ತಿನ ಒಂದು ಸ್ಪಷ್ಟವಾಗಿ ಗೆರೆ ಎಳೆದಂತಹ ಗುಂಪುಗಳಿದೆಯಲ್ಲ ಇವರು ನಿಮ್ಮವರು ನಮ್ಗೆ ಸಂಬಂಧಪಟ್ಟವರಲ್ಲ, ನಾವು ಇಂಥದನ್ನು ಓದ್ತೇವೆ, ಇಂಥವ್ರ ಜೊತೆ ಅಷ್ಟೇ ಗುರುತಿಸ್ಕೋತೇವೆ ಅಂತ. ಈ ಎಲ್ಲ ಚೌಕಟ್ಟುಗಳನ್ನು ದಾಟಿದಂತಹ ಒಬ್ಬ ನಾಯಕ ಈ ನಾಡಲ್ಲಿ ಇದ್ದರೆ ಅದು ರಾಜ್ಕುಮಾರ್ ಮಾತ್ರ ಅಂತ ನನಗೆ ಯಾವಾಗಲೂ ಅನಿಸುತ್ತೆ. ರಾಜ್ಕುಮಾರ್ ಸಿನಿಮಾಗಳ ಉದಾಹರಣೆಯಿಂದನೇ ಇದನ್ನು ನೋಡಲಿಕ್ಕೆ ಸಾಧ್ಯ ಇದೆ ಅಂತ ಅನಿಸುತ್ತೆ. ನೀವು ಬಂಗಾರದ ಮನುಷ್ಯದ ರಾಚೂಟಪ್ಪನ ಪಾತ್ರ ಇರ್ಬೋದು, ಜಮೀನ್ದಾರನ ಪಾತ್ರ ಇರ್ಬೋದು. ಕಾಮನಬಿಲ್ಲು ಸಿನಿಮಾದಲ್ಲಿ ಒಬ್ಬ ದೊಡ್ಡ ಗೌಡ, ಇಬ್ಬರು ಗೌಡರು ಬರೋದು, ದೊಡ್ಡ ಗೌಡ ಇರ್ಬೋದು. ಈ ಜಮೀನ್ದಾರರು ಗೌಡರಿದ್ದಾರಲ್ಲ ಇವರು ವ್ಯಕ್ತಿಗಳಾಗಿ ಒಳ್ಳೆಯವರಾಗಿದ್ದರೂ ಕೂಡ ಅವರ ಒಳ್ಳೆಯತನದ ಅಭಿವ್ಯಕ್ತಿಗೆ ಇನ್ನೊಬ್ಬ ನಾಯಕನೇ ಬೇಕು. ರಾಜೀವನಂಥ ನಾಯಕ ಬೇಕು ಅಥವಾ ಸೂರ್ಯನಾರಾಯಣನಂಥ ಒಬ್ಬ ನಾಯಕ ಬೇಕು. ಇದು ಏನನ್ನು ಸೂಚಿಸುತ್ತೆ ಅಂದರೆ ಯಾವ ನಾಯಕನ ಮುಖಾಂತರ ತಮಗೆ ವೈಯಕ್ತಿಕವಾಗಿ ತೊಂದರೆ ಆದರೂ ಕೂಡ ಆ ಜಮೀನ್ದಾರರು ಅವನ ತೊಂದರೆಗಳನ್ನು ಮನ್ನಿಸಿ ಅವನನ್ನು ಪ್ರೀತಿಸ್ತಾ ಇದ್ದಾರೆ. ಅಂದರೆ ಸಮಾಜಕ್ಕೆ ಊರಿಗೆ ಇವನಿಂದ ಒಳ್ಳೆಯದಾಗ್ತಾ ಇದೆಯಲ್ಲ, ಆ ಕಾರಣಕ್ಕೋಸ್ಕರ ನಮಗೆ ವೈಯಕ್ತಿಕವಾಗಿ ಸ್ವಲ್ಪ ತೊಂದರೆ ಆದರೂ ಪರವಾಗಿಲ್ಲ ಅಂತ ಅವನನ್ನು ಸ್ವೀಕರಿಸೋದಿದೆಯಲ್ಲ, ಅದು ಇಡೀ ನಾಡಿನ ಮಟ್ಟಿಗೆ ಸಿನಿಮಾಗಳ ಆಚೆಗೆ ಕೂಡ ರಾಜ್ಕುಮಾರ್ ಅವರನ್ನು ಈ ನಾಡು ಸ್ವೀಕರಿಸ್ತಿದೆ ಅಂತ ನನಗೆ ಅನಿಸುತ್ತೆ. ಅಂದರೆ ಗಾಂಧೀಜಿಯವರ ಸ್ವಾತಂತ್ರ್ಯ ಚಳುವಳಿಯ ಸಂದರ್ಭದಲ್ಲಿ ಈ ಮೇಲ್ವರ್ಗದ ವಿರುದ್ಧ ಅವರು ಒಂದು ಪ್ರತಿಭಟನೆ ನಡೆಸಿದ ಅವರ ಮನ ಒಲಿಸುವ ಕೆಲಸವನ್ನು ಮಾಡಿ ಸ್ವಲ್ಪ ಮಟ್ಟಿಗೆ ಯಶಸ್ಸಾದರಲ್ಲ, ಅದು ನಂತರ ವಿಫಲ ಆಯಿತು, ಅದು ಬೇರೆ ಮಾತು. ಅದು ಆ ಸಾಧ್ಯತೆಗಳನ್ನು ಸ್ವಲ್ಪ ಮಟ್ಟಿಗಾದರೂ ಕರ್ನಾಟಕದಲ್ಲಿ ರಾಜ್ಕುಮಾರ್ ಸಿನಿಮಾಗಳಿಂದ ನಾವು ಕಾಣಲಿಕ್ಕೆ ಸಾಧ್ಯ ಇದೆ ಅಂತ ನನಗೆ ಅನಿಸುತ್ತೆ. ಅದು ಬಹುಶಃ ಈ ಆಧುನಿಕ ಕರ್ನಾಟಕದಲ್ಲಿ ರಾಜ್ಕುಮಾರ್ ಅವರಂತೆ ಜನಸಮೂಹಕ್ಕೆ ಹತ್ತಿರವಾದ ಮತ್ತೊಂದು ವ್ಯಕ್ತಿತ್ವ ಇಲ್ಲ ಅಂತ ನನಗೆ ಅನಿಸುತ್ತೆ. ಅದನ್ನೇ ಮಂಜುನಾಥ ದೇವರು ತಮ್ಮ ಕೃತಿನಲ್ಲಿ ಕೂಡ ಮತ್ತೆ ಮತ್ತೆ ಸಾಬೀತು ಮಾಡಿದ್ದಾರೆ. ಅದು ಈ ಕೃತಿ ಮುಖ್ಯವಾಗಿ ಎರಡು ವ್ಯಕ್ತಿತ್ವಗಳನ್ನು ಮುಖಾಮುಖಿಗೊಳಿಸ್ತಾ ಹೋಗುತ್ತೆ. ಅದು ಒಂದು ಕುವೆಂಪು ಅವರು, ಮತ್ತೊಂದು ರಾಜ್ಕುಮಾರ್ ಅವರು. ಅವರಿಬ್ಬರನ್ನು ಕೂಡ ಜೊತೆಯಲ್ಲಿ ಇಟ್ಟು ನೋಡುವಂತಹದ್ದು, ವಿರುದ್ಧವಾಗಲ್ಲ, ಜೊತೆಯಲ್ಲಿ ಇಟ್ಟು ನೋಡುವಂತಹ ಪ್ರಯತ್ನ ಈ ಕೃತಿನಲ್ಲಿ ಇದೆ. ಅದು ಅಂದರೆ ಈ ಆಧುನಿಕ ಕರ್ನಾಟಕ ಇದೆಯಲ್ಲ, ಇದನ್ನು ಕೊಂಚ ಮಟ್ಟಿಗಾದರೂ ಜೀವಂತವಾಗಿ ಇಟ್ಟಿರುವಲ್ಲಿ ಅಥವಾ ಒಂದು ಸಹನೀಯವಾಗಿ ಈ ಕರ್ನಾಟಕವನ್ನು ಇರಿಸಿರುವಲ್ಲಿ ಕುವೆಂಪು ಅವರ ವೈಚಾರಿಕ ಪಾತ್ರ ತುಂಬ ಪ್ರಮುಖವಾದ್ದು ಅನ್ನೋದು ನಮ್ಮೆಲ್ಲರಿಗೂ ಗೊತ್ತು. ಅಂದರೆ ಆಧುನಿಕ ಕರ್ನಾಟಕಕ್ಕೆ ಒಂದು ಜೀವಪರ ಸಾಧ್ಯತೆಗಳಿಗೆ
ಅಗತ್ಯವಾದಂತಹ ಒಂದು ಸಂವಿಧಾನವನ್ನು ಕಲ್ಪಿಸಿಕೊಟ್ಟಂಥವರು, ತುಂಬ ಪ್ರಜ್ಞಾಪೂರ್ವಕವಾಗಿ ಒಂದು ವೈಚಾರಿಕತೆಯನ್ನು ಕಲ್ಪಿಸಿಕೊಟ್ಟಂಥವರು ಕುವೆಂಪು ಅವರು. ಇದನ್ನು ತುಂಬ ಪ್ರತಿಮಾತ್ಮಕವಾಗಿ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಅಂದರೆ ಈ ಕನ್ನಡ ವಿಚಾರ ವೈಚಾರಿಕತೆಯ ಬೌದ್ಧಿಕ ರೂಪದಲ್ಲಿ ನಾವು ಕುವೆಂಪು ಅವರನ್ನು ನೋಡಲಿಕ್ಕೆ ಸಾಧ್ಯ ಆದರೆ, ಅದರ ಭೌತಿಕ ರೂಪದಲ್ಲಿ ರಾಜ್ಕುಮಾರ್ ಅವರನ್ನು ನೋಡಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು. ಇದನ್ನು ಈ ಕೃತಿ ತುಂಬ ಸರಿಯಾಗಿ ಗುರುತಿಸಿದೆ ಅದು, ಮತ್ತು ಅದಕ್ಕೆ ತುಂಬ ಚೆನ್ನಾಗಿ ವಿಶ್ಲೇಷಣೆ ಕೂಡ ಅವ್ರು ಮಾಡಿದ್ದಾರೆ ಅಂತ ನನಗೆ ಅನಿಸುತ್ತೆ ಅದು. ಆದರೆ ನಾವಿಲ್ಲೊಂದು ಸಂಗತಿಯನ್ನು ಗಮನಿಸಬೇಕು. ಈ ಭೌತಿಕತೆ ಅನ್ನೋದಕ್ಕೆ ಒಂದು ಸೀಮಿತ ವ್ಯಾಪ್ತಿ ಇದೆಯಲ್ಲ, ಅದು ಈ ಭೌತಿಕ ಪರಿಧಿಗೆ ಇಲ್ಲ ಅನ್ನುವಂಥದ್ದು. ಅಂದರೆ ರಾಜ್ಕುಮಾರ್ ಈ ಸಮೂಹವನ್ನು, ಕನ್ನಡ ಸಮೂಹವನ್ನು ತಲುಪಿದ್ರಲ್ಲ, ಅದಕ್ಕೆ ಯಾವುದೇ ಬೌಂಡರಿಗಳಿರಲಿಲ್ಲ, ಚೌಕಟ್ಟುಗಳಿರಲಿಲ್ಲ ಅನ್ನುವಂಥದ್ದನ್ನು. ಈ ಮಂಜುನಾಥ ಅದ್ದೇ ಕುವೆಂಪು ಮತ್ತು ರಾಜ್ಕುಮಾರ್ ಅವರನ್ನು ಒಟ್ಟಿಗೆ ನೋಡುವ ಒಂದು ಪ್ರಮೇಯ ಇದೆಯಲ್ಲ, ನಾನು ಇದನ್ನು ಒಟ್ಟಾರೆ ಕನ್ನಡ ಸಂದರ್ಭದಲ್ಲಿ, ಕನ್ನಡ ಸಾಂಸ್ಕೃತಿಕ ಇತಿಹಾಸದ ಸಂದರ್ಭದಲ್ಲಿ ಕೊಂಚ ವಿಸ್ತರಿಸಿ ನೋಡಲಿಕ್ಕೆ ಬಯಸ್ತೇನೆ. ಅಂದರೆ ಈ ಇಬ್ಬರ ಜೊತೆಗೆ ಬಸವಣ್ಣ ಅವರನ್ನು ಇಟ್ಟು ನೋಡಲಿಕ್ಕೆ ಬಯಸ್ತೇನೆ. ಬಸವಣ್ಣ ಈ ನಾಡಿನ ಸಾಂಸ್ಕೃತಿಕ ನಾಯಕ ಅಧಿಕೃತವಾಗಿ ಕೂಡ, ಯಾಕೆಂದರೆ ಸರ್ಕಾರ ಘೋಷಣೆ ಮಾಡಿದೆ. ಜಾತ್ಯತೀತ ಆದರ್ಶವನ್ನು ಕಾರ್ಯರೂಪಕ್ಕೆ, ಅಂದರೆ ಅದೊಂದು ಪ್ರಯೋಗದ ರೂಪದಲ್ಲಿ ಸಮಾಜದಲ್ಲಿ ಚಾಲನೆಗೆ ತಂದಂತಹ ಬಹುಶಃ ಮೊದಲ ನಾಯಕ ಅವರು. ಈ ಬಸವಣ್ಣನ ಆದರ್ಶಗಳಿದೆಯಲ್ಲ, ಅದನ್ನು ಕುವೆಂಪು ಅವರು, ನಾವು ರಾಷ್ಟ್ರ ಕವಿ ರಸಋಷಿ ಅಂತ ಕರಿತೀವಲ್ಲ, ಅವರು ಒಂದು ಕರ್ನಾಟಕದ ತಾತ್ವಿಕತೆಯ ರೂಪದಲ್ಲಿ ದೊರಕಿಸಿಕೊಟ್ಟಂಥವರು. ಈ ಬಸವಣ್ಣ ಮತ್ತು ಕುವೆಂಪು ಅವರ ಆದರ್ಶಗಳ ಸಮರ್ಥ ಪ್ರತಿನಿಧಿಯ ರೂಪದಲ್ಲಿ ನಾನು ರಾಜ್ಕುಮಾರ್ ಅವರನ್ನು ನೋಡಲಿಕ್ಕೆ ಬಯಸ್ತೇನೆ. ಅಂದರೆ ರಾಜ್ಕುಮಾರ್ ಈ ಜನಸಮೂಹವನ್ನು, ಬಸವಣ್ಣನವ್ರಿಗಿರ್ಬೋದು, ಕುವೆಂಪು ಅವರಿರ್ಬೋದು, ಅವರಿಗೆ ದೊಡ್ಡ ಮಟ್ಟದಲ್ಲಿ ಜನಸಮೂಹವನ್ನು ತಲುಪಲಿಕ್ಕೆ ಸಾಧ್ಯ ಆಗಲಿಲ್ವಲ್ಲ, ಅದನ್ನು ರಾಜ್ಕುಮಾರ್ ಭೌತಿಕವಾಗಿ ಅವರ ಆಶಯಗಳನ್ನು ತಲುಪಿಸುವ ಕೆಲಸವನ್ನು ಒಂದು ರೀತಿ ಸಾಂಸ್ಕೃತಿಕ ರಾಯಭಾರಿಯ ರೂಪದಲ್ಲಿ ಮಾಡಿದ್ರು ಅಂತ ನನಗೆ ಅನಿಸುತ್ತೆ. ಇದನ್ನು ಇನ್ನೂ ಒಂದು ರೀತಿ ನೋಡಲಿಕ್ಕೆ ಸಾಧ್ಯ ಇದೆ ಅಂತ ನನಗೆ ಅನಿಸುತ್ತೆ. ಕುವೆಂಪು ಅವರು ಒಂದು ವೈಚಾರಿಕ ಎತ್ತರವನ್ನು ತಲುಪಿದ ವ್ಯಕ್ತಿತ್ವ ಅಲ್ವಾ, ಅದೇ ನಿಟ್ಟಿನಲ್ಲಿ ರಾಜ್ಕುಮಾರ್ ಒಂದು ಭಾವಕೋಶದ ಪ್ರತಿನಿಧಿಯಾಗಿ ಕನ್ನಡ ಜನಮಾನಸದ ನಾಯಕ ಆಗಿದ್ದರು. ಈ ವೈಚಾರಿಕ ಎತ್ತರ ಮತ್ತು ಸಮೂಹವನ್ನು ಒಂದು ಸೀಮಿತ ನೆಲೆಯಲ್ಲಿ ತಲುಪುವಂತಹ ಸಾಧ್ಯತೆ ಎರಡೂ ಕೂಡ ಬಸವಣ್ಣನವರಿಗಿತ್ತು. ಅಂದರೆ ಬಸವಣ್ಣನವರಲ್ಲಿ ನಾವು ಕುವೆಂಪು ಅವರ ಸಾಧ್ಯತೆಯೂ ಇತ್ತು, ರಾಜ್ಕುಮಾರ್ ಅವರ ಒಂದು ಸಾಧ್ಯತೆಯೂ ಇತ್ತು. ಆದರೆ ಇಬ್ಬರೂ ನಾಯಕರಿಗಿಂತಲೂ ರಾಜ್ಕುಮಾರ್ ಭಿನ್ನ ಅಂತ ನನಗೆ ಅನಿಸುತ್ತೆ, ಅವರ ಸಾಮಾಜಿಕ ಹಿನ್ನೆಲೆಯ ಕಾರಣದಿಂದಾಗಿ. ಬಸವಣ್ಣ ಅವ್ರಿಗಾಗಲಿ ಕುವೆಂಪು ಅವರಿಗಾಗಲಿ ಇದ್ದಂತಹ ಜಾತಿಯ ಅನುಕೂಲಗಳು, ಆರ್ಥಿಕ ಅನುಕೂಲಗಳು ರಾಜ್ಕುಮಾರ್ ಅವ್ರಿಗೆ ಇರಲಿಲ್ಲ. ಈ ಸತ್ಯವನ್ನು ನಾವು ಒಂಚೂರು ಅರ್ಥ ಮಾಡಿಕೊಂಡ್ರೆ ರಾಜ್ಕುಮಾರ್ ಹೇಗೆ ಇವರಿಬ್ಬರೂ ನಾಯಕರಿಗಿಂತಲೂ ಭಿನ್ನ, ಮತ್ತು ಅವ್ರು ಯಾಕೆ ನಮಗೆ ಮುಖ್ಯ ಆಗ್ತಾರೆ, ಅವ್ರು ಯಾಕೆ ಬಡವರ ರಾಜಕುಮಾರ ಅನ್ನೋದು ಹೆಚ್ಚು ಸ್ಪಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೇನೆ. ಮಂಜುನಾಥ ದೇವರು ಈ ಕೃತಿಯಲ್ಲಿ ಮಂಡಿಸುವಂತಹ ಅನೇಕ ಪ್ರಮೇಯಗಳಲ್ಲಿ ತುಂಬ ಮುಖ್ಯವಾದ್ದು ರಾಜ್ಕುಮಾರ್ ಕನ್ನಡ ರಾಷ್ಟ್ರೀಯತೆಯನ್ನು ಕಟ್ಟಿದಂತಹ ನಾಯಕರಲ್ಲಿ, ಪ್ರಮುಖ ನಾಯಕರಲ್ಲಿ ಒಬ್ಬರು ಅನ್ನುವಂತಹದ್ದು. ಕುವೆಂಪು ಕನ್ನಡ ರಾಷ್ಟ್ರೀಯತೆಯನ್ನು ಒಂದು ರೀತಿಯ ಪ್ರಜ್ಞಾಪೂರ್ವಕವಾಗಿ ಕಟ್ಟಿದ್ರಲ್ಲ, ಕುವೆಂಪು ಅವರಂತೆ ಕನ್ನಡ ರಾಷ್ಟ್ರೀಯತೆಯನ್ನು ಕಟ್ಟುವಂತಹದ್ದು ನನ್ನ ಜವಾಬ್ದಾರಿ ಅಂತ ನನ್ನ ಓದಿನ ಮಿತಿನಲ್ಲಿ ಮತ್ತೊಬ್ಬ ಲೇಖಕ ಕನ್ನಡದಲ್ಲಿ ಅಂದ್ಕೊಂಡಿರಲಿಲ್ಲ. ಅನೇಕರು ಬೇರೆ ಬೇರೆ ರೂಪದಲ್ಲಿ ಕನ್ನಡ ವಿವೇಕವನ್ನು ವಿಸ್ತರಿಸಿರ್ಬೋದು ಆದರೆ ಇದು ನನ್ನ ಜೀವನದ ಗುರಿ, ಇದು ನನ್ನ ಜವಾಬ್ದಾರಿ ಅಂತ ಇಡೀ ಜೀವನದುದ್ದಕ್ಕೂ ಆ ಜವಾಬ್ದಾರಿಯನ್ನು ನಿರ್ವಹಿಸಿದಂತಹ ಏಕೈಕ ಲೇಖಕ ಅಂತ ನಾನು ಕುವೆಂಪು ಅವರನ್ನು ಭಾವಿಸ್ತೇನೆ. ಈ ಕುವೆಂಪು ಯಾವುದನ್ನು ಪ್ರಜ್ಞಾಪೂರ್ವಕವಾಗಿ ಮಾಡಿದ್ರು ಅದನ್ನು ಅಪ್ರಜ್ಞಾಪೂರ್ವಕವಾಗಿ ರಾಜ್ಕುಮಾರ್ ತಮ್ಮ ಸಿನಿಮಾಗಳ ಮುಖಾಂತರ ಮಾಡಿದ್ರು ಅಂತ ಮಂಜುನಾಥ ಅದ್ದೇ ಅವರು ಹೇಳ್ತಾರೆ. ಅಂದರೆ ಏಕೀಕರಣಗೊಂಡ ಕರ್ನಾಟಕದ ಸಾಂಸ್ಕೃತಿಕ ಅಸ್ಮಿತೆಯ ರೂಪದಲ್ಲಿ ರಾಜ್ಕುಮಾರ್ ಅವರನ್ನು ಈ ಕೃತಿ ನಮಗೆ ಕಟ್ಟಿಕೊಡುತ್ತೆ. ಕುವೆಂಪು ಅವರ ಒಂದು ಕವಿತೆ ನಿಮ್ಮೆಲ್ಲರಿಗೂ ಗೊತ್ತು, ಅದು ಒಂದು ಸಾಂಸ್ಕೃತಿಕ ಮಂತ್ರಿಮಂಡಲದ ಕುರಿತು ಅವರು ಚರ್ಚೆ ಮಾಡ್ತಾರೆ. ನೃಪತುಂಗನನ್ನು ಚಕ್ರವರ್ತಿಯನ್ನಾಗಿಸಿ, ಪಂಪನನ್ನು ಮುಖ್ಯಮಂತ್ರಿಯನ್ನಾಗಿಸಿ, ಕುವೆಂಪು, ಷಡಕ್ಷರ, ರನ್ನ, ಪೊನ್ನ, ರಾಘವಾಂಕ, ಲಕ್ಷ್ಮೀಶ, ಕುಮಾರವ್ಯಾಸ ಇವರೆಲ್ಲರನ್ನ ಸಚಿವ ಮಂಡಲದ ಸದಸ್ಯರನ್ನಾಗಿಸಿ ಇದು ಒಂದು ನಿತ್ಯ ಶಾಶ್ವತವಾದ ಮಂತ್ರಿಮಂಡಲ, ಸಚಿವ ಸಂಪುಟ ಅಂತ ಕುವೆಂಪು ಕರೀತಾರೆ. ಈ ಮಂತ್ರಿಮಂಡಲವನ್ನು ಮಂಜುನಾಥ ಅದ್ದೇ ಅವರು ಇವತ್ತಿನ ಸಂದರ್ಭದಲ್ಲಿ ಪುನರ್ರಚನೆ ಮಾಡಿದ್ದಾರೆ ಅಂತ ನನಗೆ ಅನಿಸುತ್ತೆ. ಅವರು ಪ್ರಸ್ತಾಪ ಮಾಡ್ತಾರೆ ಅವರು.
ಅವರು ಇವತ್ತಿನ ಸಾಂಸ್ಕೃತಿಕ ಸಂಪುಟದಲ್ಲಿ ಕುವೆಂಪು ಅವರಿದ್ದಾರೆ, ಬೇಂದ್ರೆ ಇದ್ದಾರೆ, ಕಾರಂತರಿದ್ದಾರೆ, ಗಂಗೂಬಾಯಿ ಇದ್ದಾರೆ. ನಾವು ಹೆಸರುಗಳನ್ನು ಗಮನಿಸಬೇಕು. ಬೇರೆ ಬೇರೆ ಕ್ಷೇತ್ರಗಳ ಗಂಗೂಬಾಯಿ ಇದ್ದಾರೆ, ಮಲ್ಲಿಕಾರ್ಜುನ್ ಮನಸೂರರಿದ್ದಾರೆ, ಅನಿಲ್ ಕುಂಬಳೆ ಇದ್ದಾರೆ, ರಾಹುಲ್ ದ್ರಾವಿಡ್ ಇದ್ದಾರೆ. ಈ ತಂಡ ಇದೆಯಲ್ಲ, ಸಂಪುಟ ಇದೆಯಲ್ಲ, ಇದರ ಸಾಂಸ್ಕೃತಿಕ ನಾಯಕರು ರಾಜ್ಕುಮಾರ್ ಅಂತ ತುಂಬ ಘಂಟಾಘೋಷವಾಗಿ ಅವರು ಹೇಳಿದ್ದಾರೆ. ನನಗೊಂದು ಆಶ್ಚರ್ಯ, ಅದು ಯಾವಾಗಲೂ ನಾವು ಕುವೆಂಪು ಮತ್ತು ರಾಜ್ಕುಮಾರ್ ಅವರನ್ನು ಒಟ್ಟಿಗೆ ನೋಡುವಂಥ ತುಂಬ ವಿಶೇಷ ಏನಲ್ಲ. ಕನ್ನಡದ ಅನೇಕ ಲೇಖಕರು ಇದನ್ನು ಮಾಡಿದ್ದಾರೆ. ಅದು ಆದರೆ ಒಂದು ನೆಲೆಗಟ್ಟಿನಲ್ಲಿ ಕುವೆಂಪು ಅವರನ್ನು ಮೀರಿ ರಾಜ್ಕುಮಾರ್ ಅವರ ವ್ಯಕ್ತಿತ್ವ ಅಥವಾ ಒಂದು ವರ್ಚಸ್ಸು ಇತ್ತು ಅನ್ನುವಂತಹದ್ದನ್ನು ತುಂಬ ಸ್ಪಷ್ಟವಾಗಿ ಅವರು ಈ ಪ್ರಮೇಯದಲ್ಲಿ ಹೇಳಿದ್ದಾರೆ ಅಂತ ನನಗೆ ಅನಿಸುತ್ತೆ. ಅದು ಕುವೆಂಪು ವೈಚಾರಿಕವಾಗಿ ಎಷ್ಟೇ ದೊಡ್ಡ ಎತ್ತರವನ್ನು ಏರಿದರೂ ಕೂಡ, ಅವರ ವಿವೇಕ ಇವತ್ತಿನ ಕರ್ನಾಟಕದಲ್ಲಿ ಪಸರಿಸಿದರೂ ಕೂಡ, ಜನಸಾಮಾನ್ಯರ ನೆಲೆಗಟ್ಟಿನಲ್ಲಿ ಜನಪದರ ನಾಯಕನಾಗಿ ರಾಜ್ಕುಮಾರ್ ಏರಿದಂತಹ ಎತ್ತರವನ್ನು ಮತ್ತೆ ಯಾರಿಗೂ ಏರಲಿಕ್ಕೆ ಸಾಧ್ಯ ಆಗಿಲ್ಲ ಅನ್ನುವಂಥದ್ದನ್ನು ನಾವು ಗಮನಿಸಬೇಕು. ನಾನು ಮತ್ತೆ ಈ ಸಾಂಸ್ಕೃತಿಕ ವ್ಯಕ್ತಿತ್ವಗಳ ನಡುವಿನ ಒಂದು ತುಲನೆಯನ್ನು ಮಾಡಲಿಕ್ಕೆ ಬಯಸ್ತೇನೆ. ಅದು ಬಸವಣ್ಣನವರ ಮುಖ್ಯ 2 ಸಾಧನೆಗಳು ನಮ್ಮೆಲ್ಲರಿಗೂ ಗೊತ್ತು. ಒಂದು ಜಾತಿ ಶ್ರೇಣೀಕರಣವನ್ನು ವಿರೋಧ ಮಾಡಿದ್ದು, ಮತ್ತು ಕಾಯಕ ತತ್ವದ ಪ್ರತಿಪಾದನೆ, ಕಾಯಕವೇ ಕೈಲಾಸ ಅನ್ನುವಂಥ ಒಂದು ಪ್ರತಿಪಾದನೆ. ಅದು ಈ ಎರಡನ್ನೂ ಕೂಡ ರಾಜ್ಕುಮಾರ್ ಅವರ ಸಿನಿಮಾಗಳಲ್ಲಿ ನಾವು ಗುರುತಿಸಲಿಕ್ಕೆ ಸಾಧ್ಯ ಇದೆ, ಮತ್ತು ಅದನ್ನು ಗುರುತಿಸಿದ್ದಾರೆ ಮಂಜುನಾಥ ದೇವರು. ಈ ಕೃತಿ ಮತ್ತೆ ಮತ್ತೆ ಹೇಳುವಂತಹ 2 ಸಂಗತಿಗಳು ಈ ಬಸವಣ್ಣನವರ ಆದರ್ಶಗಳನ್ನು ನೆನಪಿಸುವಂತಹ ಸಂಗತಿಗಳೇ ಆಗಿರೋದನ್ನು ನಾವು ಗಮನಿಸಬೇಕು. ಮೊದಲನೇದು, ರಾಜ್ಕುಮಾರ್ ತಮ್ಮ ಸಿನಿಮಾಗಳಲ್ಲಿ ಸದಾ ನಿರ್ಲಕ್ಷಿತ ಸಮುದಾಯ, ವರ್ಗ, ಜಾತಿಗಳನ್ನು ಪ್ರತಿನಿಧಿಸುವಂತಹ ಪಾತ್ರಗಳಲ್ಲಿ ನಟಿಸಿದರು ಅನ್ನುವಂಥದ್ದು. ಹಿರಿಯರಿಗೆ ಮತ್ತು ಮಹಿಳೆಯರಿಗೆ ಗೌರವವನ್ನು ಕೊಡುವಂತಹ ಪಾತ್ರಗಳನ್ನು ಪ್ರತಿನಿಧಿಸಿದರು ಅನ್ನುವಂಥದ್ದು. ಎರಡನೇದು, ವಿವಿಧ ಸಮುದಾಯಗಳನ್ನು ಪ್ರತಿನಿಧಿಸುವ ಪಾತ್ರಗಳಲ್ಲಿ ಅವರು ನಟಿಸಿದ್ರಲ್ಲ, ಕಮ್ಮಾರ ಇರ್ಬೋದು, ಕುಂಬಾರ ಇರ್ಬೋದು, ಚಮ್ಮಾರ ಇರ್ಬೋದು, ನೇಕಾರ ಇರ್ಬೋದು, ಕುರಿಗಾಹಿ ಇರ್ಬೋದು, ರೈತ, ಕಾರ್ಮಿಕ, ಹೋಟೆಲ್ ಸಪ್ಲೈಯರ್, ವ್ಯಾಪಾರಿ, ಹೀಗೆ ಎಲ್ಲ ಸಮುದಾಯಗಳು ಕೂಡ ಇವ ನಮ್ಮವ ಅಂತ ಗುರುತಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುವಂತಹ ಪಾತ್ರಗಳಲ್ಲಿ ನಟಿಸಿದ್ರಲ್ಲ, ಅದು ಕೂಡ ಒಂದು ದೊಡ್ಡ ಸಾಧ್ಯತೆ. ಅಂದರೆ ಯಾವುದು ಕನಿಷ್ಠ ವೃತ್ತಿ ಅಂತ ಈ ಸಮಾಜದ ಮುಖ್ಯವಾಹಿನಿ ಭಾವಿಸಿತ್ತು, ಇಲ್ಲ, ಇಲ್ಲಿ ಈ ಸಮಾಜದಲ್ಲಿ ಯಾವುದೂ ಕನಿಷ್ಠ ಅಲ್ಲ, ಇಲ್ಲಿ ಯಾರೂ ಅಮುಖ್ಯರಲ್ಲ, ಯಾರೂ ಮುಖ್ಯರಲ್ಲ ಅನ್ನುವಂಥ ಒಂದು ಕುವೆಂಪು ಆಶಯವನ್ನು, ಬಸವಣ್ಣರ ಒಂದು ಕಾಯಕ ಪ್ರಜ್ಞೆಯನ್ನು ಕೂಡ ರಾಜ್ಕುಮಾರ್ ಸಿನಿಮಾ ಪಾತ್ರಗಳು ನಿರ್ವಹಿಸಿದ್ದನ್ನು ನಾವು ಗಮನಿಸಬೇಕು. ಅಂದರೆ ಏಕಕಾಲಕ್ಕೆ ಒಂದು ಕಾಯಕ ಪ್ರಜ್ಞೆಯನ್ನು ಮತ್ತು ಕಾಯಕದ ಕಸುಬಿನ ಘನತೆಯನ್ನು ಎತ್ತಿ ಹಿಡಿಯೋದರ ಜೊತೆಗೆ ದುರ್ಬಲ ಸಮುದಾಯಗಳಿಗೆ ಒಂದು ಆತ್ಮಗೌರವವನ್ನು ತರುವ ಕೆಲಸವನ್ನು, ಆತ್ಮವಿಶ್ವಾಸ ಮೂಡಿಸುವಂತಹ ಕೆಲಸವನ್ನು ರಾಜ್ಕುಮಾರ್ ಸಿನಿಮಾಗಳು ಮಾಡಿದ್ದು ನಾವೆಲ್ಲರೂ ಗೊತ್ತು, ನಮ್ಮೆಲ್ಲರಿಗೂ. ಇದನ್ನು ಅನೇಕ ರೀತಿಗಳಲ್ಲಿ ರುಜುವಾತುಪಡಿಸಲಿಕ್ಕೆ ಮಂಜುನಾಥ ದೇವರು ಪ್ರಯತ್ನ ಪಟ್ಟಿದ್ದಾರೆ. ರಾಜ್ಕುಮಾರ್ ಅವರ ಸಾಂಸ್ಕೃತಿಕ ವ್ಯಕ್ತಿತ್ವವನ್ನು ಆಧುನಿಕ ಕರ್ನಾಟಕದ ಕಲ್ಚರಲ್ ಐಕಾನ್ಗಳ ಜೊತೆ ಹೋಲಿಸಿ ನೋಡುವಂತಹ ಪ್ರಯತ್ನ ಮಾಡಿದ್ದಾರೆ. BM ಶ್ರೀ ಅವರಿರ್ಬೋದು, ಚಿದಾನಂದ ಮೂರ್ತಿ ಇರ್ಬೋದು, ಆಲೂರು ವೆಂಕಟರಾವ್ ಅವರಿರ್ಬೋದು. ಈ ಪ್ರಯತ್ನ ನನ್ನ ಮಟ್ಟಿಗೆ ಅದು ತುಂಬ ಮುಖ್ಯವಾದ್ದು ಅಂತ ನನಗೆ ಅನಿಸಲ್ಲ. ಅದು ಅಗತ್ಯವ ಇಲ್ಲದೇ ಇರುವಂಥ ಪ್ರಯತ್ನ. ಯಾಕೆಂದರೆ ಒಬ್ಬ ವ್ಯಕ್ತಿಯನ್ನು ನೀವು ಈಗಾಗಲೇ ಕುವೆಂಪು ಜೊತೆ ಸಮೀಕರಿಸಿ, ಕುವೆಂಪು ಸಾಧ್ಯತೆಗಳಿಗಿಂತಲೂ ಹೆಚ್ಚು ಸಾಧ್ಯತೆಗಳು ರಾಜ್ಕುಮಾರ್ ವರ್ಚಸ್ಸಿಗೆ ಇತ್ತು ಅಂತ ನೀವು ರುಜುವಾತುಪಡಿಸಿದ ಮೇಲೆ ಮತ್ತೆ ಬೇರೆ ಲೇಖಕರ ಜೊತೆ ಹೋಲಿಸುವಂತಹ ಪ್ರಮೇಯವೇ ಇಲ್ಲ, ಅಗತ್ಯ ಇರಲಿಲ್ಲ ಅಂತ ಒಂದು ಏಕಕಾಲಕ್ಕೆ ಹಿಮಾಲಯದ ಜೊತೆ ನೀವು ಕಂಪೇರ್ ಮಾಡಿದ ಮೇಲೆ ಮತ್ತೆ ಇನ್ನೊಂದು ಶ್ರೇಣಿಯ ಜೊತೆ ಹೋಲಿಕೆಯ ಅಗತ್ಯನೇ ಇರಲಿಲ್ಲ. ಆದರೆ ಈ ಸಮಕಾಲೀನ ಲೆಜೆಂಡ್ಗಳ ಹೋಲಿಕೆಯ ಮುಖಾಂತರ ರಾಜ್ಕುಮಾರ್ ವ್ಯಕ್ತಿತ್ವ ಮತ್ತು ಸಾಧನೆ ಮತ್ತಷ್ಟು ಸಹೃದಯರಿಗೆ ಸ್ಫುಟ ಆಗ್ತಾ ಹೋಗುತ್ತೆ ಅಂತ ನನಗೆ ಅನಿಸುತ್ತೆ. ಅದರಲ್ಲಿ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿರುವಂಥದ್ದು ರಾಜ್ಕುಮಾರ್ ಸಮಕಾಲೀನರಿದ್ರಲ್ಲ ನೆರೆ ಭಾಷೆಗಳಲ್ಲಿ. ತಮಿಳಲ್ಲಿ MGR ಇದ್ದರು, ಶಿವಾಜಿ ಗಣೇಶನ್ ಇದ್ದರು, ತೆಲುಗಿನಲ್ಲಿ ನಾಗೇಶ್ವರ ರಾವ್ ಇದ್ದರು, NT ರಾಮರಾವ್ ಅವರಿದ್ದರು. ಅವರೆಲ್ಲರಿಗಿಂತಲೂ ರಾಜ್ಕುಮಾರ್ ಹೇಗೆ ಭಿನ್ನವಾಗಿದ್ದರು ಅಂತ, ನಟನೆ ಮತ್ತು ವ್ಯಕ್ತಿತ್ವದಲ್ಲಿ ಎರಡರಲ್ಲೂ ಹೇಗೆ ಭಿನ್ನವಾಗಿದ್ದರು ಅನ್ನುವಂಥದ್ದನ್ನು ಈ ಕೃತಿ ಅನೇಕ ಉದಾಹರಣೆಗಳ ಮುಖಾಂತರ ನಮ್ಮ ಗಮನಕ್ಕೆ ತರುತ್ತೆ. ಅದು ಒಂದೆರಡು ಪ್ರಸಂಗಗಳನ್ನು ನೆನಪಿಸ್ಕೊಳ್ಳಿಕ್ಕೆ ನಾನು ಬಯಸ್ತೇನೆ. ಅದು ಜೀವನ ಚೈತ್ರ ಸಿನಿಮಾದ ಒಂದು ಪ್ರಸಂಗವನ್ನು
ಈ ಪುಸ್ತಕ ದಾಖಲಿಸುತ್ತೆ. ಜೀವನ ಚೈತ್ರ ಸಿನಿಮಾದ ಬಗ್ಗೆ ಆ ಕಥೆಯನ್ನು ಕೇಳಿದ ಶಿವಾಜಿ ಗಣೇಶನ್ ಅವರಿಗೆ ನಾನು ಆ ಕಥೆಯನ್ನು ತಮಿಳಲ್ಲಿ ತರಬೇಕು ಅಂತ ಆಸೆಯಾಗಿ ಆ ಸಿನಿಮಾವನ್ನು ನೋಡ್ತಾರೆ. ಆ ಸಿನಿಮಾವನ್ನು ನೋಡಿದ ನಂತರ ಅವರು ಒಂದು ಮಾತನ್ನು ಹೇಳ್ತಾರೆ, ನಾನು ಪ್ರತಿದಿನ ಸಂಜೆ ಮದ್ಯಪಾನ ಮಾಡ್ತೇನೆ, ಬಾಟಲ್ಗಳನ್ನು ಓಪನ್ ಮಾಡ್ತೇನೆ. ಇಂಥ ಒಬ್ಬ ವ್ಯಕ್ತಿ ಮದ್ಯಪಾನವನ್ನು ವಿರೋಧಿಸುವಂತಹ ಸಿನಿಮಾದಲ್ಲಿ ಅಭಿನಯಿಸಿದರೆ ಜನ ನಗ್ತಾರೆ, ನಾನು ಈ ಸಿನಿಮಾ ಮಾಡಲ್ಲ, ನನಗೆ ಒಂದಲ್ಲ ಅಂತ ಬಿಟ್ಬಿಟ್ರು ಅನ್ನುವಂಥ ಒಂದು ಸಂಗತಿಯನ್ನು ತರ್ತಾರೆ. ಇದು ಇವತ್ತಿನ ಸಂದರ್ಭದಲ್ಲಿ ತುಂಬ ವಿಶೇಷವಾದ ಮಾತು ಅಂತ ನನಗೆ ಅನಿಸುತ್ತೆ. ಅಷ್ಟು ಮಾತ್ರ ಅಲ್ಲ, ಇದೇ ರಾಜ್ಕುಮಾರ್ ಜೀವನ ಚೈತ್ರ ಚಿತ್ರದಲ್ಲಿ ಮದ್ಯಪಾನ ನಿಷೇಧದ ಸಂದೇಶವನ್ನು ಸಮಾಜಕ್ಕೆ ಕೊಡ್ತಾರಲ್ಲ, ಅದರ ಪರಿಣಾಮ ಅನೇಕ ಊರುಗಳಲ್ಲಿ ಆದದ್ದನ್ನು ಕೂಡ ನಾವು ಪತ್ರಿಕಾ ವರದಿಗಳಲ್ಲಿ ಗಮನಿಸಿದ್ದೇವೆ. ಅದೇ ಸಂದರ್ಭದಲ್ಲಿ ಅವರಿಗೆ ಒಂದು ಡಿಸ್ಟಿಲರಿಯ ಉದ್ಘಾಟನೆಯ ಒಂದು ಆಹ್ವಾನ ಬರುತ್ತೆ, ಮತ್ತು ಉದ್ಘಾಟನೆ ಮಾಡಬೇಕು ಅಂತ ಒತ್ತಾಯಗಳು ಕೂಡ ಬರುತ್ತೆ. ಅದು ಉದ್ಘಾಟನೆ ಮಾಡಿದರೆ ತಪ್ಪೇನೂ ಆಗ್ತಾ ಇರಲಿಲ್ಲ. ಯಾಕೆಂದರೆ ಯಾವ ಕುಲಕಸುಬುಗಳ ಘನತೆಯನ್ನು ರಾಜ್ಕುಮಾರ್ ತಮ್ಮ ಸಿನಿಮಾಗಳ ಮುಖಾಂತರ ಎತ್ತಿ ಹಿಡಿದ್ರು, ಅವರು ಪ್ರತಿನಿಧಿಸುವಂತಹ ಸಮುದಾಯದ ಅದೇನೇ ಅಬಕಾರಿ ಇದೇನು ಎಂಡ ಇಳಿಸುವಂತಹದ್ದು ಮತ್ತು ಮಾರಾಟ ಮಾಡುವಂತಹದ್ದು, ಆ ಸಮುದಾಯದ ಒಂದು ಉದ್ಯಮದ ಘಟಕವನ್ನು ಉದ್ಘಾಟನೆ ಮಾಡಿದರೆ ಅದರಲ್ಲಿ ತಾರ್ಕಿಕವಾಗಿ ಯಾವ ಲೋಪವೂ ಇರಲಿಲ್ಲ. ಅದು ಆದರೆ ರಾಜ್ಕುಮಾರ್ ನಿರಾಕರಿಸ್ತಾರೆ. ಅದು ಇಲ್ಲ, ನಾನು ಸಿನಿಮಾಗಳ ಮುಖಾಂತರ ಯಾವ ಸಂದೇಶವನ್ನು ಈ ಸಮಾಜಕ್ಕೆ ಕೊಟ್ಟನೋ ಅದರ ವಿರುದ್ಧವಾಗಿ ಅದು ಏನೇ ಸಾಧ್ಯತೆಗಳಿದ್ದರೂ ತರ್ಕ ಇದ್ದರೂ ಕೂಡ ನಾನು ಅದು ಮಾಡಲ್ಲ ಅಂತ ಅದನ್ನು ತುಂಬ ಸಹಜವಾಗಿ ಅವರಿಗಷ್ಟೇ ಸಹಜವಾದ ವರ್ತನೆಯಲ್ಲಿ ನಿರಾಕರಿಸ್ತಾರೆ. ಅದು ಕೂಡ ರಾಜ್ಕುಮಾರ್ ವ್ಯಕ್ತಿತ್ವದ ಒಂದು ವಿಶೇಷ ಅಂತ ನಾನು ಭಾವಿಸ್ತೇನೆ. ಅದು ರಾಜ್ಕುಮಾರ್ ಅವರ ಮತ್ತೊಂದು ಮುಖ್ಯ ಸಾಧನೆ ಅಂತ ಮಂಜುನಾಥ್ ಅವರು ಗುರುತಿಸುವಂಥದ್ದು, ರಾಜ್ಕುಮಾರ್ ಸಿನಿಮಾಗಳಲ್ಲಿ ನಟಿಸುವವರೆಗೂ ಅವರಿಗೂ ಕೂಡ ಒಂದು ಮೇಲ್ಮಧ್ಯಮ ವರ್ಗದ ಮತ್ತು ಮೇಲ್ಜಾತಿ ಪರಿಸರದ ಕಥನಗಳು ಕನ್ನಡ ಸಿನಿಮಾಕ್ಕೆ, ಕನ್ನಡದ ನೋಡುಗರಿಗೆ ಪರಿಚಯ ಆಗಿತ್ತು. ಆದರೆ ರಾಜ್ಕುಮಾರ್ ಸಿನಿಮಾಗಳಿದೆಯಲ್ಲ, ರಾಜ್ಕುಮಾರ್ ಬಂದ ನಂತರದ ಸಿನಿಮಾಗಳು, ವಿಶೇಷವಾಗಿ ರಾಜ್ಕುಮಾರ್ ಸಿನಿಮಾಗಳು, ಆ ಸಿನಿಮಾಗಳು ಎಲ್ಲ ಜಾತಿಗಳಿಗೆ ಸಂಬಂಧಪಟ್ಟ ಕಥನಗಳಾಗಿದ್ವು. ವಿಶೇಷವಾಗಿ ಗುಡಿಸಲು ಮತ್ತು ಕೇರಿಗಳಿಗೆ ಪ್ರವೇಶ ಪಡೆದಂತಹ ಕಥನಗಳಾಗಿದ್ವು ಅನ್ನುವಂಥದ್ದನ್ನು ಅವರು ಗುರುತಿಸ್ತಾರೆ. ಅಂದರೆ ಮತ್ತೆ ರಾಜ್ಕುಮಾರ್ ನಮ್ಮವನು, ಬಡವರ ರಾಜಕುಮಾರ ಅನ್ನುವಂಥದ್ದನ್ನು ಅವರು ರುಜುವಾತುಪಡಿಸ್ತಾ ಹೋಗ್ತಾರೆ. ಇದನ್ನು ಅವರು ಅನೇಕ ಹೇಳಿಕೆಗಳ ಮುಖಾಂತರ ಅವ್ರು ನಿರೂಪಿಸ್ತಾ ಹೋಗ್ತಾರೆ. ಅದರಲ್ಲಿ ನನಗೆ ತುಂಬ ಮುಖ್ಯ ಅಂತ ಅನಿಸಿದ್ದು KY ನಾರಾಯಣ ಸ್ವಾಮಿ ಅವರ ಒಂದು ಮಾತು ಈ ಪುಸ್ತಕದಲ್ಲಿ ಉಲ್ಲೇಖ ಆಗಿದೆ. ಅವರು ಈ ರಾಜ್ಕುಮಾರ್ ಸಿನಿಮಾಗಳಿದೆಯಲ್ಲ, ಅದು ಕನ್ನಡದ ಬದುಕಿಗೆ ಸಂದಂತಹ ಸಾಂಸ್ಕೃತಿಕ ವಿಲ್ಲುಗಳು ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ಅದು ನನಗೆ ತುಂಬ ಮುಖ್ಯವಾದ ಮಾತು. ನಾವು ರಾಜ್ಕುಮಾರ್ ಅವರನ್ನು, ಅವರ ಸಿನಿಮಾಗಳನ್ನು ಹೇಗೆ ನೋಡಬೇಕು ಅನ್ನೋದಕ್ಕೆ ಒಂದು ತೋರು ಬೆರಳಿನ ರೂಪದ ಮಾತು ಅಂತ ನನಗೆ ಅನಿಸುತ್ತೆ. ಅದು ಅಂದರೆ ಈ ರಾಜ್ಕುಮಾರ್ ವ್ಯಕ್ತಿತ್ವ ಕೇವಲ ಸಿನಿಮಾದ ಮುಖಾಂತರ ಸಿನಿಮಾಕ್ಕಷ್ಟೇ ಸೀಮಿತವಾದಂತಹ ಆದರ್ಶ ಆಗಿರಲಿಲ್ಲ. ಅದು ನಡೆ ಮತ್ತು ನುಡಿ ಎರಡರಲ್ಲೂ ಕೂಡ ರಾಜ್ಕುಮಾರ್ ಅಭಿನ್ನವಾಗಿದ್ದರು ಅನ್ನುವಂಥದ್ದನ್ನು ಅವರು ಅನೇಕ ಉದಾಹರಣೆಗಳ ಮುಖಾಂತರ ಈ ಕೃತಿ ನಿರೂಪಿಸ್ತಾ ಹೋಗುತ್ತೆ. ದಾರಿ ತಪ್ಪಿದ ಮಗ ಸಿನಿಮಾದ ಒಂದು ಸಂಭಾಷಣೆಯನ್ನು ಇಲ್ಲಿ ದಾಖಲು ಮಾಡಿದ್ದಾರೆ ಅವರು. ಅದರಲ್ಲಿ ನಾಯಕನ ಪಾತ್ರ ಆಡುವಂತಹ ಒಂದು ಮಾತು, ಹೆಣ್ಣನ್ನು ಅನುಭವಿಸಿದ ನಂತರ ಬಟ್ಟೆಯ ಧೂಳಿನಂತೆ ಕೊಡಬೇಕು ಅನ್ನುವಂಥ ಒಂದು ಮಾತು. ಅಂದರೆ ನೀವು ಎಂತಹ ಉದಾತ್ತ ವ್ಯಕ್ತಿತ್ವದ ವ್ಯಕ್ತಿ ಆದರೂ ಕೂಡ, ಪ್ರತಿಭಾವಂತ ಆದರೂ ಕೂಡ ಒಂದು ಕ್ಷಣ ತೂಕಡಿಸುವಂತಹದ್ದು ಸಹಜ ಅಲ್ವಾ? ಆ ಥರ ತೂಕಡಿಸಿದ ಸಂದರ್ಭದಲ್ಲಿ ಬಂದಿರುವಂಥ ಸಂಭಾಷಣೆ ಇರ್ಬೋದು ಇದು ಅಂತ ನಾನು ಭಾವಿಸ್ತೇನೆ. ಅದು ಆದರೆ ಆ ಸಂಭಾಷಣೆಗೆ ಎದುರಾದಂತಹ ಪ್ರತಿಕ್ರಿಯೆಗಳು ಅಥವಾ ಟೀಕೆ ಟಿಪ್ಪಣಿಗಳನ್ನು ಗಮನಿಸಿದ ರಾಜ್ಕುಮಾರ್ ಎಷ್ಟು ಗಂಭೀರವಾಗಿ ತಗೊಂಡ್ರು ಅಂದರೆ, ನಂತರದ ಅವರ ಯಾವ ಸಿನಿಮಾಗಳಲ್ಲಿ ಕೂಡ ಇನ್ನೊಂದು ಮಾತನ್ನು ನಾವು ಕೇಳಲಿಕ್ಕೆ ನೋಡಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಮಾತ್ರ ಅಲ್ಲ, ಅವರ ಬಾಂಡ್ ಸಿನಿಮಾಗಳಲ್ಲಿ ಈಜುಕೊಳದಿಂದ ಅರೆಬೆತ್ತಲೆಯಾಗಿ ನಾಯಕಿ ಜೊತೆ ಅವರು ಹೊರಗಡೆ ಬರುವಂಥ ದೃಶ್ಯವನ್ನು ನೋಡಿದಂಥ ಗುಬ್ಬಿ ವೀರಣ್ಣ ಅವರು, ಮುತ್ತುರಾಜ, ನಿನ್ನನ್ನು ಈ ರೀತಿ ನೋಡಲಿಕ್ಕೆ ಕನ್ನಡದ ಜನ ಇಷ್ಟಪಡಲ್ಲ ಅಂತ ಹೇಳಿದ್ದನ್ನು ಗಂಭೀರವಾಗಿ ತಗೊಂಡ ಅವರು ಅದನ್ನು ತಮ್ಮ ಜೀವನದ ಉದ್ದಕ್ಕೂ ಪಾಲಿಸಿದರು ಅನ್ನುವಂಥದ್ದನ್ನು ನಾವು ಗಮನ ಇಟ್ಕೋಬೇಕು. ಹೀಗೆ ಅನೇಕ ಸಂಗತಿಗಳು ಈ ಪುಸ್ತಕದ ಬಗ್ಗೆ ಮಾತಾಡಲಿಕ್ಕಿದೆ, ಅದರ ಸಮಯ ಆಗ್ತಿದೆ ಅಂತ ಒಂದು ಸೂಚನೆಯನ್ನು ಕೊಟ್ಟಿದ್ದು ನಾನು ಕೊನೆಗೆ ಮುಗಿಸ್ಲಿಕ್ಕೆ ಬಯಸ್ತೇನೆ. ಈ ಕೃತಿಯನ್ನು ಓದಿದ ನಂತರ ನನಗೆ ಒಳೆದದ್ದು, ನಾವು ಸಾಮಾನ್ಯವಾಗಿ ಕನ್ನಡದ ವಿವೇಕದ ಬಗ್ಗೆ ಮತ್ತೆ ಮಾತಾಡ್ತಾ ಇರ್ತೇವೆ.
ಕವಿರಾಜ ಮಾರ್ಗಕಾರ ಪಂಪನಿಂದ ಹಿಡಿದು ಕುವೆಂಪು ಅವರವರೆಗೆ ಒಂದು ಕನ್ನಡ ವಿವೇಕ ಪರಂಪರೆಯನ್ನು ಗುರುತಿಸ್ತೇವೆ ಅಂದರೆ ಕನ್ನಡ ವಿವೇಕ ಪರಂಪರೆ ಅಂದರೆ ಅದನ್ನು ನಾವು ಸಾಹಿತ್ಯದ ನೆಲೆಗಟ್ಟಿನಲ್ಲಿ ಗುರುತಿಸುವಂತಹ ಕೆಲಸ ಮಾಡ್ತೇವೆ. ಆದರೆ ಈ ಕೃತಿಯನ್ನು ಓದಿದ ನಂತರ ನನಗೆ ಅನಿಸಿದ್ದು ಇಷ್ಟೇ ಮುಖ್ಯವಾದ್ದು ಅಥವಾ ಇದಕ್ಕಿಂತಲೂ ಮುಖ್ಯವಾದ್ದು ಒಂದು ಜನಪದರ ಒಂದು ವಿವೇಕ ಪರಂಪರೆ ನಮ್ಮಲ್ಲಿ ಇದೆ ಅಲ್ವಾ, ಅದು ನಾವು ಅದನ್ನು ನಿರ್ಲಕ್ಷ್ಯ ಮಾಡಿದ್ದೀವಿ ಅಲ್ವಾ. ಅದು ಆ ಜನಪದ ವಿವೇಕ ಪರಂಪರೆಯ ಅತ್ಯುತ್ತಮ ಪ್ರತಿನಿಧಿ ರಾಜ್ಕುಮಾರ್ ಅಂತ ನನಗೆ ಅನಿಸುತ್ತೆ. ಆ ಮಾತನ್ನು ಸಮರ್ಥನೀಯ ರೂಪದಲ್ಲಿ ಈ ಪುಸ್ತಕ ಮತ್ತೆ ಮತ್ತೆ ನಮ್ಮ ಗಮನಕ್ಕೆ ತರುತ್ತೆ ಅಂತ ನನಗೆ ಅನಿಸುತ್ತೆ. ಇಷ್ಟು ಹೇಳಿದ ನಂತರ ಒಂದೆರಡು ಈ ಕೃತಿಯ ಬಗ್ಗೆ ಇರುವಂತಹ ಸಮಸ್ಯೆಗಳನ್ನು ಕೂಡ ನಾನು ಹೇಳಬೇಕು. ಅದನ್ನು ಸಲಹೆ ರೂಪದಲ್ಲಿ ಅವರು ಪರಿಗಣಿಸಬೇಕು ಅಂತ ನಾನು ಕೋರ್ಕೋತೇನೆ. ಒಂದು, ಆಕರಗಳನ್ನು ಸೂಚಿಸುವ ಸಂದರ್ಭದಲ್ಲಿ ನೂರಾರು ಆಕರಗಳು ಈ ಕೃತಿನಲ್ಲಿ ಹಾಸುಹೊಕ್ಕಾಗಿದ್ದಾವೆ. ಅವರು ಇನ್ನಷ್ಟು ಸ್ಪಷ್ಟವಾಗಿರಬೇಕಿತ್ತೇನೋ ಅಂತ ವಿನ್ಯಾಸದಲ್ಲಿ ಕೂಡ ಅದನ್ನು ಮಾಡಲಿಕ್ಕೆ ಸಾಧ್ಯ ಇತ್ತು. ಅದು ಅಂದರೆ ಬೇರೆಯ ಆಕರ ಪಠ್ಯಗಳ ಮಾತುಗಳನ್ನು ಬಳಸಬೇಕಾದ್ರೆ ಅದು ಬೇರೆಯ ಫಾಂಟ್ನಲ್ಲಿ ಸೂಚಿಸಲಿಕ್ಕೆ ಸಾಧ್ಯ ಇತ್ತು ಅಂತ, ಅಥವಾ ಬೇರೆ ಯಾವುದಾದ್ರು ಒಂದು ದಾರಿಯನ್ನು. ಯಾಕೆಂದರೆ ಇಲ್ಲಿ ಅನೇಕ ಸಂದರ್ಭಗಳಲ್ಲಿ ಇದು ಮಂಜುನಾಥ ದೇವರ ಮಾತು ಅಥವಾ ಆಕಾರ ಪಠ್ಯದ ಮಾತು ಅನ್ನುವಂಥ ಗೊಂದಲಗಳು ಉಂಟಾಗುತ್ತೆ. ಅದು ಆ ಗೊಂದಲವನ್ನು ಅವರು ನಿವಾರಿಸಬಹುದಿತ್ತು ಅಂತ. ಜೊತೆಗೆ ಈ ಪುಸ್ತಕದಲ್ಲಿ ಅನೇಕ ಮುಖ್ಯವಾದ ಫೋಟೋಗಳನ್ನು ಬಳಸ್ಕೊಂಡಿದ್ದಾರೆ. ಅದು ಆದರೆ ಆ ಫೋಟೋಗಳ ಸಂದರ್ಭಗಳು ಎಲ್ಲೂ ಕೂಡ ಸೂಚಿತವಾಗಿಲ್ಲ. ಆ ಟಿಪ್ಪಣಿಗಳು ಬೇಕು ಸರ್, ಫೋಟೋ ಕ್ಯಾಪ್ಷನ್ಗಳು. ಯಾಕಂದರೆ ಇಲ್ಲಿ ಅನೇಕ ಫೋಟೋಗಳು ತುಂಬ ಐತಿಹಾಸಿಕವಾಗಿ ಅವ್ರಿಗೊಂದು ಪ್ರಾಮುಖ್ಯತೆ ಇದೆ ಅಂತ ನಾನು ಭಾವಿಸ್ತೇನೆ. ಆ ಫೋಟೋಗಳಿಗೆ ಒಂದು ಕ್ಯಾಪ್ಷನ್ ಬೇಕಿತ್ತು. ಅದು ಮುಂದಿನ ಆವೃತ್ತಿಗಳಲ್ಲಿ ಸಾಧ್ಯ ಆಗಬೇಕು ಅಂತ ನಾನು ಭಾವಿಸ್ತೇನೆ. ಜೊತೆಗೆ ರಾಜ್ಕುಮಾರ್ ಅವರಿಗೆ ಇನ್ನಷ್ಟು ಉತ್ತಮ ಪಾತ್ರಗಳು ದೊರಕಬೇಕಿತ್ತು. ಕೆಲವು ಸಾರಿ ಸೀಮಿತ ಶೇಡ್ನಲ್ಲಿ ಅವರು ಕಾಣಿಸ್ಕೊಂಡ್ರೇನೋ ಅನ್ನುವಂತಹ ಒಂದು ಮಾತು ಕೂಡ ಈ ಕೃತಿಯ ಕೊನೆಯಲ್ಲಿ ಬರುತ್ತೆ. ನನಗದು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಅದು ರಾಜ್ಕುಮಾರ್ ಅವ್ರಿಗೆ ಇನ್ನಷ್ಟು ಒಳ್ಳೆಯ ಪಾತ್ರಗಳು ದೊರಕಬಹುದಿತ್ತು ಅನ್ನುವಂಥ ಒಂದು ಆಶಾಭಾವವೇ ಹೊರತು ಅದು ವಾಸ್ತವ ಅಲ್ಲ ಅಂತಲೇ ನಾನು ಭಾವಿಸ್ತೇನೆ. ಅದು ಏಕೆಂದರೆ ರಾಜ್ಕುಮಾರ್ ಅವರಿಗೆ ಅಪಾರ ಸಾಧ್ಯತೆಗಳ ಅತ್ಯುತ್ತಮ ಪಾತ್ರಗಳು ದೊರಕಿದ್ದಾವೆ. ಅದು ಅವರ ಮೊದಲ ಸಿನಿಮಾ ಬೇಡ್ರ ಕಣ್ಣಪ್ಪನೇ ಯಾವುದಾದರೂ ಒಬ್ಬ ನಟನ ಜೀವನದಲ್ಲಿ ದೊರಕಬಹುದಾದಂಥ ಒಂದು ಅತ್ಯುತ್ತಮ ಪಾತ್ರ. ಅದು ಬೇಡ್ರ ಕಣ್ಣಪ್ಪದಿಂದ ಹಿಡಿದು ಭಕ್ತ ಕನಕದಾಸ ಇರ್ಬೋದು, ಸತ್ಯ ಹರಿಶ್ಚಂದ್ರ ಇರ್ಬೋದು, ಸರ್ವಜ್ಞಮೂರ್ತಿ ಇರ್ಬೋದು, ಭಕ್ತ ಕುಂಬಾರ, ಕಸ್ತೂರಿ ನಿವಾಸ, ಬಂಗಾರದ ಮನುಷ್ಯ, ಮಹಿಷಾಸುರ ಮರ್ದಿನಿ, ದೇವತಾ ಮನುಷ್ಯ, ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಹೀಗೆ ಸಾಲು ಸಾಲು ಸಿನಿಮಾಗಳನ್ನು ಅಂದರೆ ಒಬ್ಬ ನಟನಿಗೆ ದೊರಕುವ ವೈವಿಧ್ಯದ ರೂಪದಲ್ಲಿ ನಾವು ಉದಾಹರಿಸಲಿಕ್ಕೆ ಸಾಧ್ಯ ಇದೆ. ಸನಾದಿ ಅಪ್ಪಣ್ಣ ಇರ್ಬೋದು, ಸತಿಶಕ್ತಿ ಇರ್ಬೋದು. ಕೊನೆಯದಾಗಿ ಒಂದು ಮಾತನ್ನು ನಾನು ಹೇಳಬೇಕು ಈ ಕೃತಿಗೆ ಸಂಬಂಧಪಟ್ಟ ಹಾಗೆ ಮತ್ತು ಲೇಖಕರಿಗೆ ಸಂಬಂಧಪಟ್ಟ ಹಾಗೆ. ಇವತ್ತಿನ ಕನ್ನಡ ಸಿನಿಮಾ ಸಂದರ್ಭದ ಬಗ್ಗೆ ಒಂದು ಸಂಗತಿಯನ್ನು ಹೇಳಬೇಕು. ಇವತ್ತಿನ ಸಂದರ್ಭ ನಮ್ಮೆಲ್ಲರಿಗೂ ಗೊತ್ತು. ರಾಜ್ಕುಮಾರ್ ಹೆಸರನ್ನು ನೆನಪಿಸುವಂತಹ ಹೆಸರನ್ನು ಇಟ್ಕೊಂಡಿರುವಂತಹ ನಟ ಬಡವರ ಮಕ್ಕಳು ಬೆಳಿಬೇಕು ಅಂದರೆ ಅವರಿಗೆ ಸಮಸ್ಯೆ ಕಾಣಿಸುತ್ತೆ ಅದರಲ್ಲಿ. ಇದು ಇವತ್ತಿನ ಸಿನಿಮಾ ಸಂದರ್ಭ. ಮತ್ತೊಬ್ಬ ನಟರಿಗೆ, ಒಬ್ಬ ಸಿನಿಮಾ ನಟರಿಗೆ ಸಾಮಾಜಿಕ ಜವಾಬ್ದಾರಿ ಇರಬೇಕಲ್ವಾ ಅಂತ ಪ್ರಶ್ನೆ ಕೇಳಿದ್ರೆ ಅವ್ರಿಗೆ ಅದು ಕಿರಿಕಿರಿ ಅಂತ ಅನಿಸುತ್ತೆ. ನಮ್ಮನ್ನೇ ಯಾಕೆ ಪ್ರಶ್ನೆ ಕೇಳ್ತೀರಿ, ಬೇರೆಯವ್ರನ್ನ ಯಾಕೆ ಕೇಳಲ್ಲ ಅಂತ. ಯಾಕೆ ಕೇಳ್ತೇವೆ ಅಂದರೆ ನಿಮ್ಗೆ ಹೆಚ್ಚು ಜವಾಬ್ದಾರಿ ಇದೆ, ಜನರನ್ನು ಹೆಚ್ಚು ತಲುಪ್ತಾ ಇದ್ದೀರಿ, ಅದಕ್ಕೆ ನಿಮ್ಗೆ ಹೆಚ್ಚು ಜವಾಬ್ದಾರಿ ಇರಬೇಕು ಅಂತ ಕೇಳುವಂಥದ್ದು. ಮತ್ತು ಇವತ್ತಿನ ಸಿನಿಮಾದ ಕಥನಗಳನ್ನು, ವಸ್ತುಗಳನ್ನು ನೋಡಿದ್ರೆ ಅವುಗಳಲ್ಲಿ ಟಾಕ್ಸಿಕ್ಗಳೇ ಜಾಸ್ತಿ. ಅದು ಯಾವುದು ಅಮೃತ ಫಲಗಳಾಗಬೇಕಾಗಿತ್ತು, ಆದರೆ ಟಾಕ್ಸಿಕ್ಗಳೇ ಜಾಸ್ತಿ. ಇಂತಹ ಸಂದರ್ಭದಲ್ಲಿ ಕನ್ನಡ ಸಿನಿಮಾದಲ್ಲಿ ನಾವು ಏನನ್ನು ನೆನಪಿಸ್ಕೋಬೇಕು, ಸಿನಿಮಾ ಮಾಧ್ಯಮದ ಮುಖಾಂತರ ನಮಗೆ ಯಾವುದು ಮಾದರಿಗಳಾಗಬೇಕು, ಮತ್ತು ಒಂದು ಸಾಂಸ್ಕೃತಿಕ ಮಾದರಿಗಳನ್ನು ನಾವು ಸಿನಿಮಾಗಳು ಕಂಡುಕೊಳ್ಳೋದು ಹೇಗೆ ಅನ್ನುವಂತಹ ಒಂದು ಅಧ್ಯಯನ ಇದೆಯಲ್ಲ, ಈ ಅಧ್ಯಯನ ಇದೆಯಲ್ಲ, ಅದರ ಬಗ್ಗೆ ನಮ್ಮ ಗಮನ ಸೆಳೆಯುವಂತಹ ಪ್ರಯತ್ನ ಇದೆಯಲ್ಲ, ಅದು ಇವತ್ತಿನ ಸಂದರ್ಭಕ್ಕೆ ತುಂಬ ಮುಖ್ಯವಾದ್ದು ಅಂತ ನನಗೆ ಅನಿಸುತ್ತೆ. ನಾನು ಮತ್ತೊಂದು ಮಾತನ್ನು ಹೇಳಬೇಕು, ಸಿನಿಮಾಕ್ಕೆ ಒಂದು ಸಾಂಸ್ಕೃತಿಕ ಸಾಧ್ಯತೆಗಳಿರಬೇಕು ಅನ್ನುವಂಥ ಒಂದು ಅಭಿಪ್ರಾಯವನ್ನು ನಾವು ನೀವಿರಲಿ ಸಿನಿಮಾದವರೇ ಒಪ್ಕೊಳ್ಳಲ್ಲ. ಅದು ಅವ್ರ ಪ್ರಕಾರ ಅದು ಮನೋರಂಜನಾ ಮಾಧ್ಯಮ ಅಷ್ಟೇ. ಅದು ಕನ್ನಡ ಸಂಸ್ಕೃತಿಗಾಗಲಿ ಕನ್ನಡ ಭಾಷೆಗಾಗಲಿ ಅದಕ್ಕೆ ನೇರ ಸಂಬಂಧ ಇದೆ ಅನ್ನೋದ್ರ ಬಗ್ಗೆ ನಂಬಿಕೆಯೇ ಇಲ್ಲ. ಅಂಥ ಸಂದರ್ಭದಲ್ಲಿ ಅದು ಕೇವಲ ಮನೋರಂಜನೆಯ ಮಾಧ್ಯಮ ಅಲ್ಲ, ಅದನ್ನು ಮೀರಿ ಅದಕ್ಕೆ ಒಂದು ಸಾಂಸ್ಕೃತಿಕ ಹೊಣೆಗಾರಿಕೆ ಇದೆ, ಅದು ಕನ್ನಡ ಸಂಸ್ಕೃತಿಯ ಭಾಗ ಆಗಿದೆ ಅನ್ನುವಂಥದ್ದನ್ನು ರಾಜ್ಕುಮಾರ್ ಅವರ ಮುಖಾಂತರ ಮಂಜುನಾಥ ದೇವರು ನಮ್ಮ ಗಮನಕ್ಕೆ ತರ್ತಾ ಇದ್ದಾರೆ. ಇಲ್ಲೊಂದು ವೈರುಧ್ಯನೂ ಗಮನಿಸಬೇಕು. ರಾಜ್ಕುಮಾರ್ ಅವರನ್ನು ಹೊರತುಪಡಿಸಿ ನಾವು ಕನ್ನಡ ಸಿನಿಮಾ ನೋಡೋದಾದರೆ ಅಲ್ಲಿ ಏನು ಉಳಿಯುತ್ತೆ ಅನ್ನುವಂಥದ್ದು. ಈ ಪ್ರಶ್ನೆ ನಾನು ನಿಮಗೆ ಬಿಡ್ತೇನೆ, ನಿಮಗೆ ಉತ್ತರ ಗೊತ್ತು, ಅದನ್ನು ನಾನು ವಿಸ್ತರಿಸ್ಲಿಕ್ಕೆ ಹೋಗಲ್ಲ.
ಕೊನೆಯದಾಗಿ ಮಂಜುನಾಥ ದೇವರಿಗೆ ವಿಶಿಷ್ಟ ಕೃತಿಗಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಮತ್ತು ಕೌದಿ ಪ್ರಕಾಶನಕ್ಕೆ ಇನ್ನಷ್ಟು ಆವೃತ್ತಿಗಳು ಈ ಪುಸ್ತಕ ಕಾಣಲಿ, ನಿಮಗೆ ಹೆಚ್ಚಿನ ಶಕ್ತಿ ಬರಲಿ ಅಂತ ಆಶಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.